ಜಾತಿ ಗಣತಿ ವಿಚಾರವಾಗಿ ಬಹಳ ಅತ್ಯಂತ ಗಂಭೀರವಾಗಿ ಒಂದು ಮಹತ್ವಾಕಾಂಕ್ಷಿ ಬೆಳವಣಿಗೆ ನಡೆದಿದೆ. ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥ ಹಿನ್ನೆಲೆ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯವನ್ನ ಎಲ್ಲ ಸಮುದಾಯಗಳಿಗೆ ಸಮಾನತೆಯ ದೃಷ್ಟಿಯಿಂದ ಹಂಚತಕ್ಕಂಥದ್ದಕ್ಕೆ ಜಾತಿ ಗಣತಿ ಆಗಬೇಕಾಗಿದೆ. ಆದ್ದರಿಂದ ರಾಜ್ಯದ ಜನತೆಯ ಒಂದು ಕಲ್ಯಾಣ ಜೊತೆಯಲ್ಲಿ ಎಲ್ಲ ಸಮುದಾಯಗಳ ಸೋಷಿಯೋ ಮತ್ತು ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಆಗಬೇಕಾಗಿದೆ, ಒಪ್ಕೊಳ್ತೇನೆ. ಬಟ್ ಆದರೆ ಈ ಜಾತಿ ಗಣತಿ ಕಳೆದ ಒಂದು ದಶಕದ ಹಿಂದೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ ಕಾಂತರಾಜು ಸಮಿತಿಯನ್ನ ನಿರ್ಮಾಣ ಮಾಡಿ ಅವರ ಮೂಲಕ ಒಂದು ಸರ್ವೆಯನ್ನ ಮಾಡಿ ಈ ಜಾತಿ ಗಣತಿ ಹೊರಗೆ ಹಾಕಬೇಕು ಅಂತಕ್ಕಂಥ ವಿಚಾರವಾಗಿ ತಗೊಂಡಂಥ ಒಂದು ನಿರ್ಣಯ, ಒಂದು ತೀರ್ಮಾನ. ಇಲ್ಲಿಯವರೆಗೆ ಬಹುಶಃ ಖರ್ಚು ವೆಚ್ಚು ಕೂಡ ಸರ್ಕಾರದ ಕಡೆಯಿಂದ ಹತ್ತತ್ರ 150ರಿಂದ 165 ಕೋಟಿವರೆಗೂ ಕಾಂತರಾಜು ವರದಿ ರಿಪೋರ್ಟ್ ರೆಡಿ ಮಾಡಲಿಕ್ಕೋಸ್ಕರ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು, ಈ ಜಾತಿ ಗಣತಿ ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದಕ್ಕೆ ಕಾರಣ, ಈಗ ನಮ್ಮ ರಾಜ್ಯದಲ್ಲಿ ಉದಾಹರಣೆಗೆ 7 ಕೋಟಿ ಕನ್ನಡಿಗರು ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಭಾವಿಸಿದ್ದೇವೆ. ಆ 7 ಕೋಟಿ ಕನ್ನಡಿಗರ ಎಷ್ಟು ಜನ ಮನೆಗಳಿಗೆ ತೆರಳಿ ಇವರು ಜಾತಿ ಗಣತಿ ವಿಚಾರವಾಗಿ ಭೇಟಿಯನ್ನ ಮಾಡಿ ಆಯಾ ಮನೆಗಳಲ್ಲಿ ವಿಚಾರಣೆಯನ್ನ ಮಾಡಿ ಅಕ್ನಾಲೆಡ್ಜ್ಮೆಂಟ್ನ ಏನಾದ್ರು ತಗೊಂಡಿರ್ತಕ್ಕಂಥದ್ದು ಏನಾದರೂ ಇರಬೇಕಲ್ವಾ? ದೇರ್ ಶುಡ್ ಬಿ ಸಮ್ ರೆಕಾರ್ಡ್ಸ್. ಯಾವ ರೀತಿ ನೀವು ಜಾತಿ ಗಣತಿ ಕಂಡಕ್ಟ್ ಮಾಡಿದಿರಿ ಅನ್ನೋದಕ್ಕೆ ರೆಕಾರ್ಡ್ಸ್ ಇರಬೇಕು, ಡಾಕ್ಯುಮೆಂಟೇಶನ್ ಆಗಿರಬೇಕು. ಎಷ್ಟರ ಮಟ್ಟಕ್ಕೆ ನೀವು ಹೋಗಿದ್ದೀರಿ, ಪ್ರತಿಯೊಬ್ಬರ ಮನೆಗೂ ತೆರಳಿದ ಮೇಲೆ ಅವ್ರಿಗೆ ಕೇಳಿದ ಮೇಲೆ ಅವ್ರ ಕಡೆಯಿಂದ ಒಂದು ಅಕ್ನಾಲೆಡ್ಜ್ಮೆಂಟ್ ತಗೊಳ್ತಕ್ಕಂಥದ್ದು ಇದು ಸ್ವಾಭಾವಿಕವಾಗಿ ಇದೊಂದು ನಡೀತಕ್ಕಂಥ ಪ್ರಕ್ರಿಯೆ. ಬಟ್ ಇಲ್ಲಿ ಯಾರಿಗೆ ಕೇಳಿದ್ರು ಕೂಡ ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಹೋಗಿಲ್ಲ, ಇವ್ರ ಮನೆಗೆ ಬಂದಿಲ್ಲ ಅಂತಕ್ಕಂಥ ಚರ್ಚೆಗಳೇ ಜಾಸ್ತಿ ಇದೆ. ಉದಾಹರಣೆಗೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮನೆ, ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರು ಬಂದಿಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಎಷ್ಟು ಜನಗಳ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನ ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನ ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಇಲ್ಲಿವರೆಗೂ ಕೂಡ ಮಾಧ್ಯಮದಲ್ಲಿ ಒಂದು 2-3 ದಿನಗಳಿಂದ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಚರ್ಚೆ, ಕೆಲವೊಂದಷ್ಟು ಅಂಕೆ ಅಂಶಗಳು ನಮ್ಮ ಮುಂದಿಟ್ಟಿದ್ದಾರೆ. ಆ ಅಂಕೆ ಅಂಶಗಳನ್ನ ಹೊರಗಾಕಿರ್ತಕ್ಕಂಥವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ವೆದರ್ ನಾವು ಅಂಕೆ ಅಂಶಗಳ ಆಧಾರದ ಮೇಲೆ ಇವತ್ತು ಮಾತನಾಡಬೇಕಾ ಅಥವಾ ಸರ್ಕಾರದ ಕಡೆಯಿಂದ ಕಾಂತರಾಜು ವರದಿ ಸಾರ್ವಜನಿಕ ವಲಯದಲ್ಲಿ ಇವತ್ತು ಇವರು ಮಂಡಿಸ್ಲಿಕ್ಕಿಂತ ಮುಂಚಿತವಾಗಿ ಮೊನ್ನೆ ದಿನ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರ್ಕೊಂಡಿದ್ರು. ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಕಾಯ್ತಾ ಇದ್ರಿ, ಎಲ್ಲ ಬಹುಶಃ ಇವತ್ತೇ ಮಂಡಿಸ್ಬೋದೇನೋ ಅಂತಕ್ಕಂಥದ್ದು. ಬಹುಶಃ ಅಲ್ಲಿ ಕೂಡ ಸ್ವಪಕ್ಷದ ಕೆಲವೊಂದಷ್ಟು ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲ, ಇದು ಇನ್ನೊಂದು ಸ್ವಲ್ಪ ಮರುಪರಿಶೀಲನೆ ಆಗಬೇಕು, ಇನ್ನೊಂದು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕಾಗ್ತದೆ ಈ ವಿಚಾರವಾಗಿ ಅಂತಕ್ಕಂಥ ಕೆಲವೊಂದಷ್ಟು ಚರ್ಚೆಗಳಲ್ಲಿ ಆ ಸಂಪುಟದಲ್ಲಿ ಆ ಚರ್ಚೆ ಆಯಿತು ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲಿ
ತಾವು ಕೂಡ ಹೇಳ್ಕೊಂಡಿದ್ದೀರಿ.